ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಯಾಕಂದರೆ ಬಿಗ್ ಬಾಸ್ ವಿಷಯದಲ್ಲಿ ನಾವು ಕೊಡ್ತಾ ಇರುವಂಥ ಅಪ್ಡೇಟ್ ಸತ್ಯವಾಗಿದೆ ಮತ್ತು ಮುಂದೂ ಕೂಡ ಸತ್ಯವಾಗುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಯಾರನ್ನಾದರೂ ಕೂಡ ಪದೇ ಪದೇ ಪ್ರೋಮೋದಲ್ಲಿ ಜಾಸ್ತಿ ತೋರಿಸಿದ್ರೆ ಅವರನ್ನ ಮನೆಯಿಂದ ಹೊರಗೆ ಕಳಿಸೋ ಮುನ್ನ ಹಾಗೆ ಮಾಡ್ತಾರೆ ಅನ್ನೋದನ್ನ ನಾನು ಪದೇ ಪದೇ ನನ್ನ ವಿಡಿಯೋದಲ್ಲಿ ಹೇಳ್ತಾನೆ ಬರ್ತಿದ್ದೆ. ಹಾಗಾಗಿ ಇವತ್ತು ಕೂಡ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೋದವರು ಇವರೇ ಎನ್ನುವಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತೇನೆ. ಯಾಕಂದ್ರೆ ನಾನು 2 ವಿಷಯಗಳಲ್ಲಿ ಅಥವಾ 3-4 ವಿಷಯಗಳಲ್ಲಿ ಪಕ್ಕಾ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಬಿಗ್ ಬಾಸ್ನ ಈ ಫೈನಲ್ನ ಡೇಟ್ ಫಿಕ್ಸ್ ಕೂಡ ಸುಮಾರು 20-22 ದಿನಗಳ ಹಿಂದೆ ಜನವರಿ 18ಕ್ಕೆ ಬಿಗ್ ಬಾಸ್ ಫೈನಲ್ ನಡೆಯುತ್ತೆ ಅನ್ನೋದನ್ನ ಅಪ್ಡೇಟ್ ಕೂಡ ಕೊಟ್ಟಿದ್ವಿ. ಜೊತೆಗೆ ಸ್ಪಂದನಾ ಸೋಮಣ್ಣ ಅವರು ಎಲಿಮಿನೇಷನ್ ಆಗೋಕ್ಕೆ ಮೊದಲು ಕೂಡ ಹೇಳಿದ್ದೆ, ಸ್ಪಂದನಾ ಸೋಮಣ್ಣ ಅವ್ರನ್ನ ಪದೇ ಪದೇ ಬಿಗ್ ಬಾಸ್ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ ಮತ್ತು ಸ್ವಲ್ಪ ಸ್ಟ್ರಾಂಗ್ ಕಂಟೆಂಟರ್ ಆಗಿ ಏನೋ ಒಂದು ರೆಬಲ್ ಆಗಿ ತೋರಿಸ್ತಾ ಇದ್ರು, ಅಂದ್ರೆ ಅವರು ಎಲಿಮಿನೇಟ್ ಹೋಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೆ. ಜೊತೆಗೆ ರಾಶಿಕಾ ಹೋಗೋದಕ್ಕಿಂತ ಮೊದಲು ಅವ್ರನ್ನ ಜಾಸ್ತಿ ಪ್ರೋಮೋದಲ್ಲಿ ತೋರಿಸ್ತಾ ಇದ್ರೆ ಮೇ ಬಿ ಅವ್ರು ಹೋಗ್ಬಹುದು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದೆ. ಜೊತೆಗೆ ನಿನ್ನೆ ಕೂಡ ಒಂದು ಮಾತನ್ನು ಹೇಳಿದ್ದೆ, ಒಬ್ಬರ ಪ್ರೋಮೋವನ್ನ 2 ಸರಿ ತೋರಿಸಲಾಗಿತ್ತು. ಗಿಲ್ಲಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ಕೂಡ ನಿನ್ನೆ ಅವರ ಪ್ರೋಮೋನೇ ಬಂದಿರಲಿಲ್ಲ. ಆದರೆ ಒಬ್ಬ ಸ್ಪರ್ಧೆಯನ್ನ ಒನ್ ಮ್ಯಾನ್ ಆರ್ಮಿ ತರ ಅಥವಾ ಕಿಚ್ಚನ ಸೀಸನ್ ಚಪ್ಪಾಳೆ ತರ ಅದನ್ನ ಕೊನೆಯದಾಗಿ ವಾರದ ಚಪ್ಪಾಳೆ ಕನ್ವರ್ಟ್ ಮಾಡಿ ಅವರನ್ನ ರೆಬಲ್ ಕ್ಯಾಂಡಿಡೇಟ್ ಆಗಿ ತೋರಿಸಲಾಗಿತ್ತು. ಯಾಕೆ ಹೀಗೆ ತೋರಿಸಲಾಗಿತ್ತು, ಮೇ ಬಿ ಅವ್ರು ಹೋಗ್ಬಹುದಾ ಬಿಗ್ ಬಾಸ್ ಮನೆಯಿಂದ ಎನ್ನುವಂತ ಮಾತನ್ನ ಕೂಡ ಹೇಳಿದ್ದೆ. ಜೊತೆಗೆ 3-4 ಸರ್ವೆಯನ್ನ ಬಿಗ್ ಬಾಸ್ ಮನೆಯಿಂದ ಯಾರು ಮನೆಯಿಂದ ಹೊರಗೆ ಹೋಗ್ಬೋದು ಎನ್ನುವಂತ ಸರ್ವೆಯನ್ನ ನಿಮ್ಮ ಮುಂದಿಟ್ಟಿದ್ವಿ. ಅದರಲ್ಲಿ ಕೂಡ ಆ ವ್ಯಕ್ತಿಗೆ ಸುಮಾರು 50-54% ಅಷ್ಟು ವೋಟ್ ಬಂದಿದ್ವು, ಅಂದ್ರೆ ಮನೆಯಿಂದ ಹೊರಗೆ ಹೋಗ್ತಾರೆ ಎನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ಇದೀಗ ನಿನ್ನೆ ಬಿಗ್ ಬಾಸ್ನ ಈ ವೋಟಿಂಗ್ ಪ್ಯಾಟರ್ನ್ ಕೂಡ ಸಂಜೆ ಸುಮಾರು 6 ಗಂಟೆಗೆ ಮುಗ್ದಿತ್ತು. ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಒಬ್ಬ ವ್ಯಕ್ತಿ ಹೊರಗೆ ಹೋಗ್ತಾರೆ ಎನ್ನುವಂತ ಮಾತು ಕೇಳಿ ಬರ್ತಿದ್ದು. ಅದು ಇವತ್ತಾಗುವುದು ನಾಳೆ ಆಗುವುದು ಎನ್ನುವಂತ ಮಾತು ಕೂಡ ಕೇಳಿತ್ತು. ಆದ್ರೆ ಇದೀಗ ನಿನ್ನೆ ತಡರಾತ್ರಿ ಬಿಗ್ ಬಾಸ್ ಮನೆಯಿಂದ ಒಬ್ಬ ಅಭ್ಯರ್ಥಿಯನ್ನ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೊರಗೆ ಹೋಗಿದ್ದಾರೆ. ಹಾಗಾದ್ರೆ ಯಾರು ಅಂತ ಕೇಳ್ಬೋದು. ನಾನು ಹೇಳ್ತೇನೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದಂತ ಅಭ್ಯರ್ಥಿ ಗಿಲ್ಲಿ ಅಲ್ಲ, ಗಿಲ್ಲಿ ಸೇವ್ ಆಗಿದ್ದಾರೆ. 2ನೇ ಅಭ್ಯರ್ಥಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಸೇವ್ ಆಗಿದ್ದಾರೆ. 3ನೇ ಅಭ್ಯರ್ಥಿ ಅಶ್ವಿನಿ ಅವರು ಕೂಡ ಸೇವ್ ಆಗಿದ್ದಾರೆ. ನಿಮ್ಗೆ ಅನ್ಸಿರ್ಬೋದು ಯಾರಂತ. 4ನೇ ಅಭ್ಯರ್ಥಿ ಕಾವ್ಯ ಅವರು ಕೂಡ ಸೇವ್ ಆಗಿದ್ದಾರೆ. ಮತ್ತಾರಿರಬಹುದು ಗೆಸ್ ಮಾಡಿ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಯಾಕಂದ್ರೆ ಈಗ ರಘು ಮತ್ತು ಧ್ರುವಂತ್ ಅವರಿದ್ದಾರೆ, ಅವರ ಮಧ್ಯೆ ದೊಡ್ಡದಂತ ಕಾಂಪಿಟೇಷನ್ ಇದೆ. ಯಾರ ಮಧ್ಯೆ ಎಲಿಮಿನೇಷನ್ ಆಗ್ಬೋದು ಅನ್ನುವಂಥ ಕಾಂಪಿಟೇಷನ್ ಇರ್ಬೋದಲ್ವಾ. ನೀವು ಕೂಡ ಕಾಮೆಂಟ್ ನಲ್ಲಿ ಪದೇ ಪದೇ ಇದೀಗ ತಿಳಿಸಬಹುದು. ನಾನು ರಘು ಮತ್ತು ಧ್ರುವಂತ್ ಅವ್ರ ವಿಷಯಕ್ಕೆ ಬರ್ತೇನೆ. ಯಾರು ಸೇವ್ ಆಗ್ಬೋದು, ಯಾರು ಮಿಡ್ ಡೇ ಎಲಿಮಿನೇಷನ್ ಹೊರಗೆ ಹೋಗಿದ್ದಾರೆ. ನಾನು ಏನು ಹೇಳಿದ್ರು ಕೂಡ ಈಗ ಹೊರಗೆ ಹೋಗಾಗಿದೆ. ಅದು ಇವತ್ತು ನೈಟ್ ಅಥವಾ ಈಗ ನೈಟ್ ಸುಮಾರು ಒಂದು ಪ್ರೋಮೋ ಕೂಡ ಬರ್ಬೋದು. ನಾಳೆ ಅದು ಟೆಲಿಕಾಸ್ಟ್ ಆಗ್ಬೋದು, ಯಾಕಂದ್ರೆ 1 ಡೇ ನಂತರ ಅದು ಟೆಲಿಕಾಸ್ಟ್ ಆಗುತ್ತೆ ಎಲ್ಲವೂ ಕೂಡ. ಜೊತೆಗೆ ಇವತ್ತು ಗಿಲ್ಲಿಯ ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಗಿಲ್ಲಿಯನ್ನು ಹೊಗಳೋ ಬರದಲ್ಲಿ ಅವರನ್ನ ಜೋಕರ್ ಅಂದಿದ್ದಾರೆ. ಅದು ಕೂಡ ಒಂದು ಕಂಪ್ಲೀಟ್ ಆದ ವಿಡಿಯೋನ ಮಾಡ್ತೀನಿ ಈಗ ಕೆಲವೇ ಗಂಟೆಗಳಲ್ಲಿ. ನಿನ್ನೆ ಪ್ರೋಮೋ ಯಾರು ತೋರಿಸಲಾಗಿತ್ತು ಅಂದ್ರೆ ಧನುಷ್ ಅವರ ಪ್ರೋಮೋವನ್ನು ತೋರಿಸಲಾಗಿತ್ತು, ಜೊತೆಗೆ ಕಾವ್ಯ ಅವರ ಪ್ರೋಮೋವನ್ನು ತೋರಿಸಲಾಗಿತ್ತು. ಆ ಒಂದು ಪ್ರೋಮೋದಲ್ಲಿ ಧ್ರುವಂತ್ ಅವ್ರನ್ನು ಕೂಡ ತೋರಿಸಲಾಗಿತ್ತು. ಧ್ರುವಂತ್ ಅವರು ಏನೋ ಒನ್ ಮ್ಯಾನ್ ಆರ್ಮಿ ತರ ಇದ್ರು. ನಾನು 24 ಆಟಗಾರರಲ್ಲಿ 6 ಆಟಗಾರರನ್ನು ತಂದಂತ ಹೆಗ್ಗಳಿಕೆ ನಂದಿತ್ತು ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಪ್ರೋಮೋ ಬಿಡುತ್ತೆ ಧ್ರುವಂತ್ ಅವ್ರದ್ದು. ಧ್ರುವಂತ್ ಅವ್ರ ಪ್ರೋಮೋ ಬಿಟ್ಕೊಂಡು ನಮಗೂ ಅನ್ಸಿತ್ತು, ಯಾಕೆ ಧ್ರುವಂತ್ ಅವರ ಇಷ್ಟು ಪ್ರೋಮೋನ ಬಿಡ್ತಾ ಇದ್ದಾರೆ, ಒಳ್ಳೆ ಸ್ಟೈಲಿಶ್ ಹೀರೋ ತರ ಇದ್ದಾರೆ. ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ, ಯಾರಿಗಾದ್ರೂ ಜಾಸ್ತಿ ಅವಕಾಶ ಸಿಕ್ಕಿರೋದು ಧ್ರುವಂತ್ ಅವ್ರಿಗೆ ಸಿಗುತ್ತೆ ಅನ್ನುವಂತ ಒಂದು ವಿಡಿಯೋನ ಮಾಡಿ ಹೇಳಿದ್ದೆ. ಜೊತೆಗೆ ಅಲ್ಲಿ ತುಂಬಾ ವಿಷಯಗಳನ್ನ ಹೇಳಿದ್ರು. ನನ್ನ ಆಟವನ್ನ ಕಸ್ಕೊಂಡ್ರು, ನನ್ನ ಆಟವನ್ನ ಬಿಡ್ಲಿಕ್ಕೆ ಬಿಟ್ಟಿಲ್ಲ, ನನ್ನ ಆಡ್ಲಿಕ್ಕೆ ಬಿಟ್ಟಿಲ್ಲ. ಆದ್ರೂ ಕೂಡ ನಾನು ಎಲ್ಲರನ್ನೂ ಆಟ ಆಡಿಸಿದ್ದೇನೆ, ಪ್ರತಿಯೊಬ್ಬರ ಆಟವನ್ನು ನಾನು ಆಡಿಸಿದ್ದೇನೆ, ನಾನು ಸೋಲಿಲ್ಲ. ಜೊತೆಗೆ ನಾನು ಬೇರೆ ಬೇರೆ ವಿಷಯಗಳನ್ನ ಕೂಡ ಹೇಳಿದ್ರು. ಹಾಗಾಗಿ ರಘು ಮತ್ತು ಧ್ರುವಂತ್ ಅವರ ಮಧ್ಯೆ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೋದವರು ಯಾರು ಎನ್ನುವುದನ್ನು ನೋಡ್ತಾ ಇದ್ರೆ, ಎಸ್ ಆಫ್ ಕೋರ್ಸ್ ರಕ್ಷಿತಾ ಶೆಟ್ಟಿಯ ವಿರೋಧಿಯಾದಂತ, ಗಿಲ್ಲಿಗೆ ಕೊನೆಯಲ್ಲಿ ರೆಬಲ್ ಆದಂತ, ಅಶ್ವಿನಿ ಗೌಡ ಅವರಿಗೆ ಆಪ್ತರಾದಂತ, ಹೀಗೆ ಬೇರೆ ಬೇರೆ ವಿಚಾರದಲ್ಲಿ ರೆಬಲ್ ಆಗಿ ಕಿಚ್ಚನ ಸೀಸನ್ ಅನ್ನ ಚಪ್ಪಾಳೆ ತೆಗೆದುಕೊಂಡಂತ, ಜೊತೆಗೆ ಕಾಂಟ್ರವರ್ಸಿ ಆದಾಗ ಅಥವಾ
ಆಕ್ರೋಶ ಹೆಚ್ಚಾದಾಗ ಅದನ್ನ ವಾಪಸ್ ಪಡೆದು ವಾರದ ಕಿಚ್ಚನ ಚಪ್ಪಾಳಿಯಾಗಿ ಕನ್ವರ್ಟ್ ಮಾಡಿದಂತ ಪಡೆದುಕೊಂಡಂತ ಒಬ್ಬ ವ್ಯಕ್ತಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ. ನೀವು ಯಾರಂತ ಇದೀಗ ಗೆಸ್ ಮಾಡ್ಬೋದು. ಕಪ್ಪನ್ನ ಗೆದ್ದೇ ಮನೆಯಿಂದ ಹೊರಗೆ ಹೋಗ್ತೇನೆ ಅನ್ನುವಂತ ಮಾತನ್ನ ಅಷ್ಟೇ ಸ್ಟ್ರಾಂಗ್ ಆಗಿ ಹೇಳಿದಂತ ಒಬ್ಬ ವ್ಯಕ್ತಿ, ಕೋಪಿಷ್ಟ ಆಂಗ್ರಿ ಯಂಗ್ ಮ್ಯಾನ್ ಸುದೀಪ್ ಅವರಿಂದ ಲಾಸ್ಟ್ ವೀಕಲ್ಲಿ ಹೊಗಳಿಕೆ ಸುರಿಮಳೆಯನ್ನು ಪಡ್ಕೊಂಡಂತ, ಇನ್ನೇನು ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4 ಅಲ್ಲಿ ಸ್ಥಾನವನ್ನು ಪಡ್ಕೊಳ್ತೆ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳಿದಂತ, ಮಿಡ್ ಡೇ ಎಲಿಮಿನೇಷನ್ ಆಗಿ ಹೊರಗೋದಂತ ವ್ಯಕ್ತಿ ಧ್ರುವಂತ್ ಎನ್ನುವಂತ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗ್ತಿದೆ ಮತ್ತು ಅದು ಸತ್ಯಕ್ಕೆ ಸನಿಹವಾಗಿದೆ. ಧ್ರುವಂತ್ ಅವರು ಮಿಡ್ ಡೇ ಎಲಿಮಿನೇಷನ್ ಆಗಿ ಹೊರಗೋಗಿದ್ದಾರೆ ಅಂತ ಮಾತು ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಎಲ್ಲ ಅಂದ್ರೆ ಆಪ್ತ ಮೂಲಗಳು ತುಂಬಾ ಜನ ಅದನ್ನು ಹಾಕೊಂಡಿದ್ದಾರೆ. ಹಾಗಾಗಿ ಮಿಡ್ ಡೇ ಎಲಿಮಿನೇಷನ್ ಆಗಿ ಧ್ರುವಂತ್ ಅವರು ಹೊರಗೆ ಹೋಗಿದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಇದೀಗ ಸಿಗ್ತಾ ಇದೆ. ಹಾಗಾಗಿ ಈಗ ಬಿಗ್ ಬಾಸ್ ಮನೆಯ 1-2 ದಿನದಲ್ಲಿ ಅಶ್ವಿನಿ ಅವರಿಗೆ ಭಾರಿ ಹಿನ್ನಡೆ ಆಗುವಂತ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತದೆ. ಜೊತೆಗೆ ನಿನ್ನೆ ನಾರಾಯಣ್ ಗೌಡ್ರು ಸುದೀಪ್ ಅವರನ್ನು ಮೀಟ್ ಮಾಡಿದಂತ ವಿಷಯ ಕೂಡ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅಶ್ವಿನಿ ಗೌಡ್ರನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನುವಂತ ಕಾಂಟ್ರವರ್ಸಿ ಮಾತು ಮತ್ತು ಕೆಲವೊಂದು ಊಹಾಪೋಹಗಳು ಬಿಗ್ ಬಾಸ್ ಮನೆ ಹೊರಗಡೆ ದೊಡ್ಡದಾಗಿ ಸದ್ದನ್ನು ಕೂಡ ಮಾಡ್ತಾ ಇದೆ. ಇದರ ನಡುವೆ ಇದೀಗ ಬಿಗ್ ಬಾಸ್ ಮನೆಯಿಂದ ಯಾರಿಗೆ ಹೋಗ್ತಾರೆ ಅನ್ನುವಂತ ಸರ್ವೆಯಲ್ಲಿ ಧ್ರುವಂತ್ ಅವರು ಹೊರಗೆ ಹೋಗ್ತಾರೆ ಅನ್ನುವಂತ ಮಾತು ಅನೇಕರು ಹೇಳಿದ್ರು. ಓಟನ್ನು ಕೂಡ ಹಾಕಿದ್ರು. ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನುವಂತ ಅಭಿಪ್ರಾಯ ಕೇಳಿದಾಗ ಧ್ರುವಂತ್ ಹೊರಗೆ ಹೋಗ್ತಾರೆ ಅನ್ನುವಂತ ಅಭಿಪ್ರಾಯ ಕೇಳಿದ್ರು. ಹಾಗಾಗಿ ಇದೀಗ ಸಮೀಕ್ಷೆ ಸತ್ಯವಾಗುವಂತ ಸಂದರ್ಭ ಬಂದಿದೆ. ಧ್ರುವಂತ್ ಅವರು 6ನೇ ಸ್ಥಾನದಲ್ಲಿದ್ರು. ಅವರಿಗೆ ಸರಿಸುಮಾರು 78 ಲಕ್ಷ ವೋಟ್ ಬಂದಿತ್ತು. ಅವರು ಇದೀಗ ಡೇಂಜರ್ ಝೋನ್ ನಲ್ಲಿದ್ರು. ಅವರು ಈಗ ಮನೆಯಿಂದ ಹೊರಗೆ ಹೋಗಿದ್ದಾರೆ, ಅದು ಸತ್ಯವಾಗಿದೆ. ಮತ್ತೊಂದು ಕಡೆ ಗಿಲ್ಲಿ ಅವರಿಗೆ 3,15,00,000 ಮತ ಬಂದಿದೆ. ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವರು 2 ದಿನದಲ್ಲಿ ಬಿಗ್ ಬಾಸ್ ವಿನ್ ಆಗ್ತಾರೆ ಎನ್ನುವ ಮಾತು ಇದೀಗ ಸತ್ಯಕ್ಕೆ ಸನಿಹವಾಗುವಂತ ಕಾಲ ಕೂಡಿ ಬರಲಿದೆ. ಅದು ಕೂಡ ಕೇವಲ 3-4 ದಿನದಲ್ಲದೆ ರವಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಟ್ರೋಫಿಯನ್ನ ಗಿಲ್ಲಿ ಎತ್ತಿಡಿತಾರೆ ಅನ್ನೋದು ಕೂಡ ಈಗ ನಮಗೆ ತಿಳಿದು ಬರುವಂತ ಮಾಹಿತಿ. ಇದರ ಜೊತೆಗೆ ಟೋಟಲ್ ಆಗಿ ಹೇಳೋದಂದ್ರೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಹೊರಗೆ ಬಂದಿದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.